ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇವತ್ತಿನಿಂದಲೇ ರಾಜ್ಯದ ಜನರಿಗೆ ಹಾಲಿನ ದರ ಏರಿಕೆಯ ಹೊರೆ. 500 ml ಪ್ಯಾಕೆಟ್ಗೆ 24 ರೂಪಾಯಿ. ಹೊಸ ಸ್ಟಾಕ್ನಲ್ಲಿ 50 ml ಹೆಚ್ಚಳ. ಹಳೆ ಪ್ಯಾಕೆಟ್ ಹಾಲಿನಲ್ಲಿ ಹೆಚ್ಚಳ ಇಲ್ಲ. ಹಾಲಿನ ದರ ಏರಿಕೆಗೆ ಬಿಜೆಪಿಯಿಂದ ಆಕ್ರೋಶ. ಯಾಕಿಷ್ಟು ಕಠಿಣವಾಗಿ ನಡ್ಕೊಳ್ಳುತ್ತಿದೆ ಸರ್ಕಾರ? ಜನ ವಿರೋಧಿಗಳ ತೀರ್ಮಾನವನ್ನು ಕೈಗೊಳ್ಳುತ್ತಿದೆ ಅಂತ ಬಿವೈ ವಿಜಯೇಂದ್ರ ಆಕ್ರೋಶ. ಹೆಚ್ಚಿಸಿರುವ 50 mlಗೆ 2 ರೂಪಾಯಿ 10 ಪೈಸೆ ಆಗತ್ತೆ. ನಾವು 2 ರೂಪಾಯಿ ಹೆಚ್ಚಿಸಿದ್ದೀವಿ, ಬೆಲೆ ಹೆಚ್ಚಳ ಮಾಡೇ ಇಲ್ಲ. ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ರೈತರಿಗೋಸ್ಕರ ಹೆಚ್ಚು ಮಾಡಬೇಕಿತ್ತು. 2 ರೂಪಾಯಿ ಹೆಚ್ಚಿಗೆ ರೈತರಿಗೆ ಸೇರತ್ತೆ. ಬಿಜೆಪಿಯವರು ರೈತ ವಿರೋಧಿಗಳು. ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ. ಅವೈಜ್ಞಾನಿಕವಾಗಿ ಮಾತನಾಡಿದಾಗ ತಪ್ಪು ಅಂತ ಪ್ರಶ್ನೆ ಮಾಡಬಹುದು. ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಹಜವಾಗಿ ದರ ಏರಿಕೆಯಾಗತ್ತೆ. ದರ ಏರಿಕೆ ಬಗ್ಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ದರದ ಜೊತೆಯಲ್ಲಿ ಹಾಲಿನ ಕ್ವಾಂಟಿಟಿ ಕೂಡ ಹೆಚ್ಚಿಸಿದ್ದೀವಿ. ಬಿಜೆಪಿಯವರು ದರ ಹೆಚ್ಚಳ ಮಾಡಿದರೆ ದೇಶ ಕಟ್ಟೋಕೆ ಅಂತ ಹೇಳ್ತಾರೆ. ನಾವು ಹೆಚ್ಚಿಸಿದರೆ ಪ್ರತಿಭಟನೆ ಮಾಡ್ತಾರೆ. ಬಿಜೆಪಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು. ಬಿಜೆಪಿಗೆ ಟೀಕಿಸ್ತಾರೆ, ರಕ್ತ ಹಿರ್ತೀವಿ ಅಂತಾರೆ. 104 ರೂಪಾಯಿ ಬೆಲೆ ಏರಿಸಿದ್ಯಾರು? ಬೆಲೆ ಏರಿಕೆಗೆ ಕೇಂದ್ರದ ತಪ್ಪು ನೀತಿ ಕಾರಣ. ಬಿಜೆಪಿ ವಿರುದ್ಧ ಎಚ್.ಕೆ. ಪಾಟೀಲ್ ವಾಗ್ದಾಳಿ. ಕೊಡಗಿನಲ್ಲಿ ಬಿರುಸಾಯಿತು ಮಳೆ. ಪುಷ್ಪಗಿರಿ ಬ್ರಹ್ಮಗಿರಿ ತಪ್ಪಲಲ್ಲಿ ಭಾರೀ ಮಳೆ. ನದಿ ತೊರೆ ಹಳ್ಳ ಕೊಳ್ಳಗಳ ನೀರಿನ ಮಟ್ಟದಲ್ಲಿ ಏರಿಕೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಭಾರೀ ಮಳೆ. ಭಾರೀ ಗಾಳಿ ಸಹಿತ ನಿರಂತರ ಮಳೆಯಿಂದ ವಾಹನ ಸವಾರರ ಪರದಾಟ. ಕುದುರೆಮುಖ ಸಮೀಪ ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಬಿದ್ದ ಮರ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್. ಉಡುಪಿಯಲ್ಲಿ ಧಾರಾಕಾರ ಮಳೆ. ಹವಾಮಾನ ಇಲಾಖೆಯಿಂದ ಆರೆಂಜ್ ಅಲರ್ಟ್ ಘೋಷಣೆ. ನಾಳೆಯೂ ಭಾರೀ ಮಳೆಯ ಸಾಧ್ಯತೆ. ಸಮುದ್ರ ತೀರಕ್ಕೆ ಜನ ತೆರಳದಂತೆ ಮುನ್ನೆಚ್ಚರಿಕೆ. ಮೈಸೂರಲ್ಲಿ ಚುರುಕಾಯಿತು ಮಳೆ. ಮುಂಜಾನೆಯಿಂದಲೂ ಚಿಟಿ ಚಿಟಿ ಮಳೆ. ಜನಜೀವನ ಅಸ್ತವ್ಯಸ್ತ, ಕೆಲಸ ಕಾರ್ಯಗಳಿಗೆ ಅಡ್ಡಿ. ಮಂಗಳೂರಿನ ಬಟ್ಟಪ್ಪಾಡಿಯಲ್ಲಿ ಭಾರೀ ಕಡಲ್ ಕೊರೆತ. ಕಡಲ ಕಿನಾರೆಗೆ ಅಪ್ಪಳಿಸ್ತಾ ಇದೆ ಭಾರೀ ಗಾತ್ರದ ಅಲೆಗಳು. ಮನೆ ಕಡಲ ಪಾಲಾಗೋ ಆತಂಕದಲ್ಲಿ ಜನ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಯುಟಿ ಖಾದರ್. ಕಂದಾಯ ಸಚಿವರ ಜೊತೆ ಮಾತನಾಡಿದ್ದೀನಿ, ಸರ್ಕಾರದಿಂದ ಪರಿಹಾರ ಕೊಡಿಸ್ತೀನಿ. ಇನ್ನೊಂದು ಮನೆ ಕೂಡ ಅಪಾಯದ ಅಂಚಲ್ಲಿದ್ದು ಸ್ಥಳಾಂತರಕ್ಕೆ ತೀರ್ಮಾನ. ಬೇರೆ ಕೈದಿಗಳಿಗೆ ಮುಖ ತೋರಿಸಲು ಮುಜುಗರ. ಜೈಲು ಸೇರಿದ ಮೇಲೆ ಸೆಲ್ನಿಂದಲೇ ಹೊರಬರ್ತಿಲ್ಲ ದರ್ಶನ್. ಸೆಕ್ಯೂರಿಟಿ ಟು ಬ್ಯಾರಕ್ಗೆ ಇತರ ಕೈದಿಗಳು ಬಂದರು. ದರ್ಶನ್ ಅಂತರ. ಆರೋಪಿ ರವಿ ಮನೆಯಲ್ಲಿ ಅಕ್ಷರಶಃ ನರಕ ಯಾತನೆ. ಫೀಸ್ ಕಟ್ಟಲಾಗದೆ ಮಕ್ಕಳನ್ನ ಶಾಲೆಯಿಂದ ಬಿಡಿಸಿದ ತಾಯಿ ರವಿಯ ಪತ್ನಿ. ರವಿ ತಾಯಿಯ ಔಷಧಿಗೂ ಪರದಾಟ. ದರ್ಶನ್ ಪ್ರದೂಷ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ. ಚುನಾವಣೆ ವೇಳೆ ಇಬ್ಬರ ಪಿಸ್ತೂಲ್ ವಾಪಸ್ ಪಡೆಯದೆ ವಿನಾಯಿತಿ. ಶಸ್ತ್ರಾಸ್ತ್ರಗಳನ್ನು ಪೊಲೀಸರಿಗೆ ಒಪ್ಪಿಸದ ಡೆವಿಲ್ ಗ್ಯಾಂಗ್. ಸೌಂದರ್ಯ ಜಗದೀಶ್ರಿಂದ ಪವಿತ್ರ ಗೌಡ 2 ಕೋಟಿ ಹಣ ಪಡೆದ ಪ್ರಕರಣ. ಪೊಲೀಸರಿಗೆ ಇನ್ನೂ ದೂರು ಕೊಟ್ಟಿಲ್ಲ ಸುರೇಶ್. ಅವರು ದೂರು ಕೊಡದೆ ತನಿಖೆ ಮಾಡೋದು ಹೇಗೆ ಅಂತ ಪ್ರಶ್ನಿಸ್ತಾ ಇರೋ ಪೊಲೀಸರು. ಮೈಸೂರಲ್ಲಿ ದರ್ಶನ್ ಪವಿತ್ರ ಗೌಡ ವಿರುದ್ಧ ಪ್ರತಿಭಟನೆ. ಕೊಲೆ ಮಾಡಿದ ಗ್ಯಾಂಗ್ ಅನ್ನ ಗಲ್ಲಿಗೇರಿಸಬೇಕು ಅಂತ ಆಕ್ರೋಶ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಆಗ್ರಹ. ಪ್ರಜ್ವಲ್ ರೇವಣ್ಣ ವಿರುದ್ಧದ 4ನೇ ಕೇಸ್ನಲ್ಲಿ ಪ್ರೀತಮ್ ಗೌಡ ಹೆಸರು ತಳುಕು.
ಹಾಸನದ ಮಾಜಿ ಶಾಸಕನ ವಿರುದ್ಧ ವಿಡಿಯೋ ವೈರಲ್ ಮಾಡಿಸಿದ ಆರೋಪ. ಎಫ್ಐಆರ್ನಲ್ಲಿ ಸಂತ್ರಸ್ತೆಯಿಂದ ಹಲವು ಅಂಶಗಳ ಉಲ್ಲೇಖ. ಲೋಕಸಭೆಗೆ ನೂತನ ಸ್ಪೀಕರ್ ಆಯ್ಕೆ ಧ್ವನಿ ಮತದ ಮೂಲಕ. ಎನ್ಡಿಎ ಅಭ್ಯರ್ಥಿ ಓಂ ಬಿರ್ಲಾ ಆಯ್ಕೆ. 2ನೇ ಬಾರಿ ಅಧಿಕಾರ ವಹಿಸಿಕೊಂಡ ಬಿರ್ಲಾ. ಮೋದಿ, ರಾಹುಲ್ ಗಾಂಧಿ ಸೇರಿ ನಾಯಕರಿಂದ ಅಭಿನಂದನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.